ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೋತೃಗಳೇ, ಹಿಂದಿನ ಸಂಚಿಕೆಯಲ್ಲಿ ನಾವು ಚನ್ನಗಿರಿಯಲ್ಲಿ ರಾಯರ ಬೃಂದಾವನವನ್ನು ಪ್ರತಿಷ್ಠಾಪನೆ ಮಾಡುವ ಸಲುವಾಗಿ ಯಾವ ರೀತಿಯಾಗಿ ರಾಯರು ಸ್ವಪ್ನ ಮುಖೇನ ಅನುಗ್ರಹವನ್ನು ಮಾಡಿದ್ದಾರೆ ಅಂತ ತಿಳಿದಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ರಾಯರು ಶಿಲ್ಪಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನವನ್ನು ಕೊಡ್ತಾರೆ ಅನ್ನೋದನ್ನು ನೋಡೋಣ. ಬೃಂದಾವನ ರಚನೆ. ಸ್ವಾಮಿ ರಾಯಾಚಾರ್ಯ ಮತ್ತು ದೊಡ್ಡ ನರಸಪ್ಪನಿಂದ ಮೊದಲು ಪೂಜೆಯಾದ ನಂತರ ನಂಜಪ್ಪನು ಉಳಿ ಹಿಡಿದು ಸ್ವಪ್ನದಲ್ಲಿ ಕಂಡ ಗುರುಗಳನ್ನು ಸ್ಮರಿಸುತ್ತಾ ಎಡಗೈಯನ್ನು ಬಂಡೆಯ ಮೇಲಿಡಲು ಒಂದು ಕೌತುಕವನ್ನು ಕಂಡನು. ಬಂಡೆಯ ಮೇಲೆ ಉಳಿ ಇಟ್ಟಿರುವಷ್ಟು ಸ್ಥಳ ಮಾತ್ರ ಅವನಿಗೆ ಕಾಣಿಸುತ್ತಿದೆ. ಸುತ್ತಿಗೆಯಿಂದ ಹೊಡೆದು ಉಳಿಯನ್ನು ಮುಂದು ಸರಿಸಲು ಉಳಿ ಆಕ್ರಮಿಸಿದ ಮುಂದಿನ ಸ್ಥಳ ಮಾತ್ರ ಕಾಣಿಸಿತೇ ವಿನಃ ಅದರ ಹಿಂದಿನ ಸ್ಥಳ ಕಾಣಿಸಲಿಲ್ಲ. ಅಂದರೆ ಎಡಬಲಗಳಾಗಲಿ ಹಿಂದು ಮುಂದುಗಳಾಗಲಿ ಉಬ್ಬು ತಗ್ಗುಗಳಾಗಲಿ ಕಾಣಲಿಲ್ಲ. ಕೇವಲ ಕೈ ಹಿಡಿದು ನಡೆಸಿದಂತೆ ಉಳಿಯನ್ನು ಊರುತ್ತಾ ಮುಂದುವರಿಸಿದ ಜಾಗಗಳು ಮಾತ್ರ ಕಂಡವು. ಇದರಿಂದ ಶಿಲ್ಪಿಯ ಬುದ್ಧಿ ಸಾಮರ್ಥ್ಯವನ್ನು ಲೆಕ್ಕಿಸದೆ ಶ್ರೀರಾಯರ ಪ್ರೇರಣೆಯಿಂದ ಕಾರ್ಯ ನಡೆಯಲಾರಂಭವಾಯಿತು. ಶ್ರೀರಾಯರಿಗೆ ಶಿಲ್ಪಕಲೆಯಲ್ಲಿಯೂ ಎಂತಹ ನಿಪುಣತೆ ಇದೆ ಎಂಬುದಕ್ಕೆ ಚನ್ನಗಿರಿಯಲ್ಲಿ ಈಗಲೂ ಕಂಗೊಳಿಸುತ್ತಿರುವ ಸುಂದರವಾದ ರಾಯರ ಬೃಂದಾವನವೇ ಸಾಕ್ಷಿಯಾಗಿದೆ. ಶಿಲ್ಪ ಕಾರ್ಯವು ಬಿಡುವಿಲ್ಲದೆ ಒಂದೇ ಸಮನೆ ದಿನದಿನಕ್ಕೆ ವೃದ್ಧಿಯಾಗುತ್ತಾ ಮುಂದುವರೆದಂತೆಲ್ಲ ಶಿಲ್ಪಿ ನಂಜಾಚಾರಿಗೆ ಸದ್ಭಾವನೆ ಮತ್ತು ಶ್ರೀರಾಯರಲ್ಲಿ ಭಯ ಭಕ್ತಿಗಳು ಹೆಚ್ಚತೊಡಗಿದವು. ಕಡೆಗಂತೂ ಆತನು ತನ್ನ ಮನೆಯವರು ತಂದುಕೊಡುತ್ತಿದ್ದ ಆಹಾರವನ್ನು ಕೂಡ ಸೇವಿಸಲು ಇಷ್ಟಪಡದೆ ಶ್ರೀ ಹರಿಗುರುಗಳ ನೈವೇದ್ಯ ಶೇಷವನ್ನೇ ಉಂಡು ಕಾರ್ಯ ಮುಂದುವರೆಸಿದನು. ಸುಮಾರು 15 ದಿನಗಳ ಅವಧಿಯಲ್ಲಿ ಬೃಂದಾವನದ ಮುಂಭಾಗ ರೂಪಿತವಾಯಿತು. ಕಾರ್ತೀಕ ಮಾಸದ ಶುದ್ಧ ಪಕ್ಷದಲ್ಲಿ ಆರಂಭವಾದ ಈ ಕಾರ್ಯವು ಅದೇ ಕಾರ್ತೀಕ ಮಾಸದ ಅಂತ್ಯದೊಳಗಾಗಿ ಅರ್ಧದಷ್ಟು ನೆರವೇರಿತು. ಅಂದರೆ ಪೂರ್ವ ಮತ್ತು ದಕ್ಷಿಣ ಭಾಗಗಳು ರೂಪಿತವಾದವು. ಕೆತ್ತನೆ ಕಾರ್ಯ ನಡೆಯುತ್ತಿದ್ದಾಗ ಇತರರ ದೃಷ್ಟಿ ಅದರ ಮೇಲೆ ಬೀಳಬಾರದೆಂದು ತಾತ್ಕಾಲಿಕವಾಗಿ ಮರೆಯು ಏರ್ಪಟ್ಟಾಗಿತ್ತು. ಮುಖ್ಯರಾದವರು ಮಾತ್ರ ಆಗಾಗ ಒಳಹೊಕ್ಕು ಬೃಂದಾವನದ ಆಕಾರವನ್ನು ನೋಡಿ ಹಿರಿ ಹಿಗ್ಗಿ ನಲಿಯುತ್ತಿದ್ದರು. ಶಿಲ್ಪಿಯು ನಿಯಮಿತಾಹಾರ ಸೇವನೆಯಿಂದ ಕೃಶನಾಗುತ್ತಾ ಬಂದರೂ ಆತನ ಕಾರ್ಯೋತ್ಸಾಹ ಮಾತ್ರ ಪುಟ ಏಳುವ ಚೆಂಡಿನಂತೆ ವೃದ್ಧಿಯಾಗುತ್ತಿತ್ತು. ಆತನು ಪತ್ನಿ ಪುತ್ರರನ್ನು ಮರೆತು ಸದಾ ಶ್ರೀರಾಯರ ಧ್ಯಾನ ಮತ್ತು ಅವರ ಸೇವಾರೂಪವಾದ ಬೃಂದಾವನದ ನಿರ್ಮಾಣ ಕಾರ್ಯದಲ್ಲೇ ನಿರತನಾಗಿದ್ದನು. ದೊಡ್ಡ ಶಿಲೆಯನ್ನು ಪಕ್ಕಕ್ಕೆ ಉರುಳಿಸುವಂತಹ ಮತ್ತು ಮೇಲಕ್ಕೆತ್ತಿ ನಿಲ್ಲಿಸುವಂತಹ ಸಂದರ್ಭಗಳಲ್ಲಿ ಮಾತ್ರ ತನ್ನ ಸ್ನೇಹಿತ ಸಹೋದರರ ಸಹಾಯ ಪಡೆಯುತ್ತಿದ್ದನು. ಈ ರೀತಿಯಾಗಿ ಬೃಂದಾವನ ನಿರ್ಮಾಣ ಕಾರ್ಯವು ಮುಂದುವರೆದಿದ್ದು ದೊಡ್ಡ ನರಸಪ್ಪನವರಿಗೆ ಮತ್ತು ಸ್ವಾಮಿ ರಾಯಾಚಾರ್ಯರಿಗೆ ಮಾತ್ರವಲ್ಲದೆ ಎಲ್ಲ ಭಕ್ತಜನಗಳಿಗೂ ಧೈರ್ಯ ಸಂತೋಷಗಳನ್ನುಂಟು ಮಾಡಿದವು. ಮಾರ್ಗಶೀರ್ಷ ಮಾಸದ ಅಂತ್ಯದೊಳಗೆ 4 ಭಾಗಗಳು ಮಾತ್ರ ರೂಪಿತವಾದವು ಮತ್ತು ಮಧ್ಯದಲ್ಲಿ ಬೃಂದಾವನದ ಉದ್ದಕ್ಕೂ ಖಾಲಿ ಜಾಗ ಸಹ ತೋಡಲ್ಪಟ್ಟಿತು. ಬೃಂದಾವನದ ಕೆಳಭಾಗದಲ್ಲಿ ಉಳಿದಿದ್ದ ಬಂಡೆಯಲ್ಲೇ ಕೂರ್ಮಾಸನ ಮತ್ತು ಪೀಠಶಿಲಾ, ಅದರಲ್ಲೇ ಜಲಹರಿಗಳು ನಿರ್ಮಾಣವಾಗಬೇಕಾಗಿತ್ತು. ಈ ರೀತಿಯಾಗಿ ರಾಯರು ಶಿಲ್ಪಿಗೆ ತಾನು ಉಳಿಯಿಡುವ ಜಾಗವನ್ನು ಮಾತ್ರ ಗೋಚರವನ್ನು ಮಾಡುತ್ತಾ ತಮಗೆ ಉಪಾಸ್ಯ ಮೂರ್ತಿಗಳಾದಂತಹ ರಾಮ ನರಹರಿ ಕೃಷ್ಣ ವೇದವ್ಯಾಸ ದೇವರನ್ನು ಹಿಂದಿನ ಅವತಾರಗಳಲ್ಲಿ ಅವರು ಪೂಜೆ ಮಾಡಿದಂತೆ ಚನ್ನಗಿರಿಯ ಬೃಂದಾವನದಲ್ಲಿ ಇದೇ ರೀತಿಯಾಗಿ ಇರಬೇಕೆಂದು ಎತ್ತಿಸಿಕೊಂಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಯಾವ ರೀತಿಯಾಗಿ ಈ ಬೃಂದಾವನ ಪ್ರತಿಷ್ಠಾಪನಾ ಕಾರ್ಯ ನೆರವೇರುತ್ತೆ ಎಂಬುದನ್ನು ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಜ್ಞವನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.